ರೇಪ್ ಕೇಸ್ಗೆ ಅಬ್ಜೆಕ್ಷನ್ ಹಾಕಲು ಸರ್ಕಾರಿ ವಕೀಲರಿಂದ ಲಂಚ ಸ್ವೀಕಾರ. ಶ್ರೀಮತಿ ಸವಿತಾ ಡಿ, ಸರ್ಕಾರಿ ಅಭಿಯೋಜಕರು, 53ನೇ ಅಧಿಕ ಸತ್ರ ನ್ಯಾಯಾಲಯ, ಬೆಂಗಳೂರು. ಲೋಕಾಯುಕ್ತ ಬಲೆಗೆ ಚನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಹಿಂದೆ ನೊಂದ ಮಹಿಳೆ ದೂರನ್ನ ನೀಡಿದ್ದಾರೆ. ನ್ಯಾಯಾಲಯದ ಮೆಟ್ಟಿಲೇರಿದ ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಅಭಿಯೋಜಕರು ಸಂತ್ರಸ್ತೆ ದೂರುದಾರರ ಹತ್ತಿರ ಅಬ್ಜೆಕ್ಷನ್ ಹಾಗೂ ಟೈಪಿಂಗ್ ಮತ್ತು ಇತರೆ ಖರ್ಚು ಇರುತ್ತದೆ ಅಂತ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಂತ್ರಸ್ತೆ ಹಾಗೂ ಅವರ ಕುಟುಂಬ ಲೋಕಾಯುಕ್ತಗೆ ದೂರನ್ನ ನೀಡಿದ್ದು, ಬೆಳಗ್ಗೆ ಸಿಟಿ ಸಿವಿಲ್ ಕೋರ್ಟ್ 6ನೇ ಮಹಡಿ CCH 54ರ ಸವಿತಾರವರು ಲೋಕಬಲೆಗೆ ಬಿದ್ದಿದ್ದಾರೆ. ನಾನು ಬರೀ ಬೇಲ್ ಅಪ್ಲಿಕೇಶನ್ 164 ಆದ್ಮೇಲೆ ಚಾರ್ಜ್ ಶೀಟ್ ಏನ್ ಬರುತ್ತಲ್ಲ, ಆಮೇಲೆ ನಾನು ಕೇಸ್ ತರಿಸೋದು. ಆಯ್ತು, ಏನ್ ಮತ್ತೇನ್ ಕೇಳ್ಬೇಕು ಹೇಳಿ ಬೇಗ. ಏನಿಲ್ಲ ಮೇಡಮ್, ಅಷ್ಟೇ. ಅದು ನಿನ್ನೆ ಏನೋ ಚಾರ್ಜಸ್ ಇದೆ ಅಂತ ಹೇಳಿದ್ರಲ್ವಾ? ಇವಾಗಲೇ ಎಲ್ಲ ಇದು ಯಾರ ಹತ್ರ ಕೇಳೇ ತಗೋಬರ್ಬೇಕು ಮೇಡಮ್. ಎಷ್ಟು ಅಂತ ಹೇಳಿದ್ರೆ ಅರೇಂಜ್ ಮಾಡ್ಕೊಂಡು ಸೈಟೇಷನ್ಸ್ ಎಲ್ಲ ತೆಕ್ಕೊಡ್ಬೇಕು. ಆರ್ಗ್ಯುಮೆಂಟ್ಗೆ ಸೈಟೇಷನ್ಸ್ ತೆಕ್ಕೊಡಿ, ಎಷ್ಟು ಕೊಡ್ತೀರಾ? ನನಗೆ ಇವಾಗ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಹೇಳಿದ್ರೆ ನಾನು ಹೋಗಿ ಅರೇಂಜ್ ಮಾಡ್ಕೊ. ಇವಾಗ ಹಂಗಿದ್ರು ಪೆಂಡ್ರೈವ್ ತರ ಕೊಡ್ತೀನಲ್ಲ, ಹಂಗೆ ಅರೇಂಜ್ ಮಾಡಿಸ್ಕೊಂಡ್ ಬರ್ತೀನಿ. ಸರಿ, ಅಲ್ಲಿ ಯಾರೋ ವೇಟ್ ಮಾಡ್ತಾ ಇದ್ದಾರೆ. ಪೆನ್ ಡ್ರೈವರ್ ತಗ್ಸ್ಕೊಂಡ್ ಬಂದ್ವಿ. ಸರಿ, ಆಯ್ತು. ಎಲ್ಲ ಇದು ಮಾಡಿಬಿಟ್ಟು ಅಲ್ಲಿ ಹೇಳಿದ್ರು PP ಬಂದ್ಬಿಟ್ಟು ಏನು ಚಾರ್ಜಸ್ ಮಾಡಲ್ಲ ಅಂತ ಹೇಳಿದ್ರು. ಕಡಿಮೆ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ. ಮನುಷ್ಯಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅರೇಂಜ್ ಮಾಡ್ಕೊಂಡು ಹಾಕಿರಬಹುದು. ಅಲ್ಲಿ ಬೇಡ ಮೇಡಮ್, ಹಾಕಿರಬಹುದು ಅಂತಂದ್ರೆ ಆಯ್ತು, ಓಪನ್ ಮಾಡಪ್ಪ, ತೆಗಿಯಪ್ಪ. ಹೌದು, ಇಲ್ಲಿ ದುಡ್ಡು ಇಲ್ಲಿದೆ ನೋಡಪ್ಪ. 50 ಬರಪ್ಪ, ದುಡ್ಡು ಇಲ್ಲಿದೆ ನೋಡಪ್ಪ.